ಡಿಸೆಂಬರ್ ತಿಂಗಳ ಒಂದು ಚಳಿಗಾಲದಲ್ಲಿ ಅವರು ಅದಕ್ಕಾಗಿ ಅಂಬೇಡ್ಕರ್ ಗೀತೆಯನ್ನ ಅಂಬೇಡ್ಕರನ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರನ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅದೇ ರೀತಿ ಬೌದ್ಧ ಧರ್ಮ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಜಯಪ್ಪ ಸರ್ ಅಪರಾಣ ಸಮಿತಿ ಪಡೆದ ಪೂರ್ವಕ ಸ್ವಾಗತವನ್ನು ನಾನು ಸ್ವಾಗತವನ್ನು ಬಯಸ್ತೇನೆ. ಶಿವಕುಮಾರ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರು ಕೂಡ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉಪಾಸನೆಯ ಸ್ವಾತಂತ್ರ್ಯವನ್ನು ಅನುಮಾನ ಅವಕಾಶಗಳ ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಬೆಳೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವು ರೂಪಿಸಿಕೊಂಡು ಶಾಸನವಾಗಿ ಉಳಿಸಿಕೊಂಡಿದ್ದೇವೆ. ಸಂಘರ್ಷ ಸಮಿತಿಯ ಚಿಕ್ಕಮಗಳೂರು ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ನೂತನ ಪದಾಧಿಕಾರಿಗಳ ಪದ ಮತ್ತು ಮಹೇಶ್ ಜಿಲ್ಲಾ ಗಜಂಜಿರವರೇ, ಮೋಹನ್ ಕುಮಾರ್ ಬೀರೂರವರೇ ಮತ್ತು ನಂಜುಂಡಪ್ಪನವರೇ ಹಾಗೂ ರಾಘವೇಂದ್ರರವರೇ ಮತ್ತು ಕೃಷ್ಣ ಮಂಗಳಂ ಅವರೇ ಮತ್ತು ಮೈಸೂರು ವಿಭಾಗೀಯ ಸಂಚಾಲಕರಾದಂಥ ಸಾಗರವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಮತ್ತು ಎನ್ನಾರ್ಪುರದ ಸಿದ್ದೂರವರೇ ಮತ್ತು ಮೊಹಮ್ಮದ್ ರೆಹಮಾನ್ ಸಾಹೇಬ್ರೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಶಿಲ್ಪಾ ಮೇಡಮ್ ಅವರೇ, ಸಲೀನಾ ಮೇಡಮ್ ಅವರೇ ಹಾಗೂ ಮೀನಾಕ್ಷಿ ಮೇಡಮ್ ಅವರೇ ಮತ್ತು ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಚಂದ್ರಪ್ಪನವರೇ ಮತ್ತು ಜಗದೀಶ್ ಅವರೇ ಹಾಗೂ ರಾಜ್ಯ ಸಮಿತಿ ಸದಸ್ಯರಾದಂಥ ರಾಜೇಶ್ ಅವರೇ, ಇಲ್ಲಿ ಸೇರಿದಾಗ ಯಾರ್ದಾರು ಹೆಸರು ಬಿಟ್ಟೋಗಿದ್ರೆ ದಯಮಾಡಿ ಮಾಡಬೇಡಿ. ನಸ್ರೀನ್ ಮೇಡಮ್ ಅವರೇ ಮತ್ತು ಇದೆಲ್ಲ ನನ್ನ ಆತ್ಮೀಯ ಬಂಧುಗಳೇ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗಗಳು
ಎಷ್ಟು ಮುಖ್ಯನೋ ಅವರ ದಾರಿನೂ ನಾವು ಹಾಗೆ ಮುಖ್ಯವಾಗಿ ಬಳಸ್ಕೊಂಡು ಹೋಗಿರ್ತಕ್ಕಂಥದ್ದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಒಂದು ಸಂಘಟನೆಯ ಬಲವಾಗಿ ನಾವು ಎಲ್ಲರೂ ಕೂಡ ಬಂದಿದ್ದೀವಿ. ಒಂದು ವೇಳೆ ನಾವೊಂದು ಯೋಚನೆಯನ್ನ ಮಾಡಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಅವರು ಹುಟ್ಟಿಲ್ಲ ಅಂತಂದಿದ್ರೆ ಹಿಂದೆ ಬ್ರಿಟಿಷರು ನಮಗೆ ಯಾವ ರೀತಿ ಶೋಷಣೆಯನ್ನ ಮಾಡ್ತಾ ಇದ್ರು, ನಮ್ದು ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಬಂದು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ, ನಮ್ಮ ದೇಶದವರೇ ನಮ್ಮನ್ನು ನಿವೇದನೆಗಳು ಹೊಡೆದು ಅನ್ನುವ ನೀತಿಯನ್ನ ಮಾಡ್ತಾ ಇದ್ರು, ಅಸ್ಪೃಶ್ಯತೆಯನ್ನ ಮಾಡ್ತಾ ಇದ್ರು. ಯಾರು ಚಪ್ಪಲಿಯನ್ನ ಹಾಕೊಂಡು ಹೋಗಕ್ ಆಗ್ತಾ ಇರಲಿಲ್ಲ. ನಾವು ಶುದ್ಧವಾದ ಶುಭ್ರವಾದ ಬಟ್ಟೆಗಳನ್ನ ಧರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಹೇಗಿರ್ಬೇಕಾಗಿತ್ತಂದ್ರೆ ಇವತ್ತು ನಾವು ಮನುಷ್ಯರಾಗಿ ಇರ್ತಾ ಇರಲಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಒಂದು ಬೃಹತ್ ಆದಂತಹ ಒಂದು ಜಗತ್ತಿಗೆ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನ ಕೊಟ್ಟು ನಮ್ಮೆಲ್ಲರನ್ನೂ ಕೂಡ ಒಂದು ತಹಬದಿಗೆ ತಂದು ನಾವೆಲ್ಲರೂ ಕೂಡ ಮನುಷ್ಯರನ್ನಾಗಿ ಬಾಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಂಡಂತ ಪುಣ್ಯಾತ್ಮರು. ಅವರು ಮಾರ್ಗವನ್ನ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಸ್ವತಃ ಮೂಲತಃ ಭದ್ರಾವತಿಯವರು ಈ ಒಂದು ಸಂಘಟನೆಯ ಒಂದು ನಿರ್ವಹಣೆಯನ್ನ ಅವರು ತಗೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒಂದು ಹೆಸರನ್ನ ಹೇಳಿದ್ರೆ ಬೆಚ್ಚಿ ಬೀಳಬೇಕು. ಅಧಿಕಾರಿಗಳು ಭ್ರಷ್ಟರು ಬೆಚ್ತಾ ಇದ್ದಾರೆ, ದುಷ್ಟರು ಬೆಚ್ತಾ ಇದ್ದಾರೆ, ಯಾರು ಅಸ್ಪೃಶ್ಯತೆಯನ್ನ ಮಾಡ್ತಾ ಇದ್ರು ಅವರು ಬೆಚ್ತಾ ಇದ್ದಾರೆ. ಅಂತಹ ಒಂದು ಸ್ಥಿತಿಯ ನಿರ್ಮಾಣವನ್ನ ಮಾಡಿದಂತ ನಮ್ಮ ಪ್ರೊಫೆಸರ್ ಶ್ರೀ ಕೃಷ್ಣಪ್ಪನವರನ್ನ ನಾವು ಇವತ್ತು ನೆನೆಸಿಕೊಳ್ತಾ ಈ ಒಂದು ಮೈಸೂರು ನಮ್ಮ ಅವಾರ್ಡಿಗ ಅಕ್ಕಿ ಪಿಕ್ಕಿ ಇವೆಲ್ಲ ನಾವು ಕೇಳಿದ್ದೀವಿ, ಚಿಕ್ಕ ಮಕ್ಕಳಿಂದ ನಾವು ನೋಡಿದ್ದೀವಿ, ಅವರೆಲ್ಲ ಕೆಟ್ಟುಗಳು ಹಾಕೊಂಡಿರೋದನ್ನ. ಆದರೆ ನನ್ನ ಒಂದು ಆಲೋಚನೆ ಏನಾಯ್ತು ಅಂತಂದ್ರೆ, ಮೈಸೂರಿನಲ್ಲಿ ಹೆಬ್ಬಾಳು ಕೆರೆ ಅಂತ ಇತ್ತು. ಆ ಹೆಬ್ಬಾಳು ಕೆರೆಯಲ್ಲಿ ಒಂದು 30 ಕುಟುಂಬಗಳನ್ನ ಟೆಂಟ್ಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು. ನಾನು ಆ ಸಂದರ್ಭದಲ್ಲಿ ನನ್ನ ಒಂದು ಶ್ವಾನದೊಂದಿಗೆ ನಾಯಿಯೊಂದಿಗೆ ವಾಕಿಂಗ್ ಹೋಗ್ತಾ ಇದ್ದೆ. ನೋಡಿದ್ರೆ ಚಳಿಯಲ್ಲಿ ಡಿಸೆಂಬರ್ ತಿಂಗಳ ಒಂದು ಚಳಿಗಳಲ್ಲಿ ಅವರು ಕುಶಲಗಳನ್ನು ಹಾಕೊಂಡಿದ್ರು. ಆಗ ನಾನು DSS ಅಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿದ್ದೀನಿ ನಾನಾಗ ಮೈಸೂರು ಜಿಲ್ಲೆಯಲ್ಲಿ. ಮತ್ತೆ ಪಕ್ಷದಲ್ಲೂ ಕೂಡ ಬೇರೆ JDS ಅಲ್ಲಿ ಇತ್ತು ನಾನಾಗ ಕುಮಾರಸ್ವಾಮಿ ಅವರಿಗೆ. ಆಗ ಇದ್ದಿದ್ರಲ್ಲ ಕುಟುಂಬಗಳು ಎಲ್ಲರೂ ಕರೆದೆ, ಏನ್ ಮಾಡಿ ಯಾಕೆ ಹಾಕೊಂಡಿದ್ದೀರಾ, ನೀವು ಯಾರು, ನಿಮ್ಮ ಸ್ವಂತ ಊರು ಯಾವುದು ಅಂತ ಅಂದಾಗ ಅವ್ರು ಹೇಳಿದ್ರು, ಸ್ವಾಮಿ ನಾವು ಅಲೆಮಾರಿಗಳು, ನಮಗೆ ಮನೆ ಇಲ್ಲ, ನಮ್ದೆಲ್ಲೆಲ್ಲೋ ಇದೆ, ನಮ್ದು ಹುಬ್ಳಿ ಧಾರವಾಡ ಬಿಜಾಪುರ ಚಿಕ್ಕಮಗಳೂರು ಈ ಕಡೆ ಎಲ್ಲಾ ಕಡೆನೂ ಹೋಯ್ತಾ ಇರ್ತೀವಿ, ನಮಗೆ ನೆಲೆ ಅನ್ನೋದೇ ಇರಲಿಲ್ಲ ಅಂದಾಗ ನಾನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಯಾಗಿ ಒಬ್ಬ ಹೋರಾಟಗಾರನಾಗಿ ಅಲ್ಲಿ ಚಿಂತೆ ಮಾಡಿದ್ದು ನಿಂತ್ಕೊಂಡು ಒಂದೇ ಒಂದು ವಿಚಾರನ ಏನಂತ, ಈ ಒಂದು ಸಮುದಾಯಕ್ಕೆ ನಮ್ಮ DSS ಇಂದ ಯಾಕೆ ನಾವೇನಾದ್ರೂ ಸ್ವಲ್ಪ ಸಹಾಯ ಮಾಡಬಾರ್ದು ಅಂತ ಒಂದು ಚಿಂತನೆಯನ್ನ ಮಾಡ್ತಾರೆ. ಆಗ ಅವನ್ನೆಲ್ಲರೂ ಒಂದು ಕಡೆ ಸೇರಿಸಿ ಒಂದು ಹೋರಾಟವನ್ನ ರೂಪಿಸಿದೆ. ಅದಕ್ಕೆ ಆ ಹೋರಾಟವನ್ನ ಮಾಡಿದಾಗ ಮೊದಲು ನನ್ನನ್ನ ಡಾಕ್ಟರ್ BR ಅಂಬೇಡ್ಕರ್ ಮಹಾರಾಜ್ ಕಿ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜೈ 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 ಜೈ. ಸಮ ಸಮಾಜದ ಕಡೆ ನಮ್ಮ ನಡೆ ಅಂದ್ರೆ ಈ ದೇಶದಲ್ಲಿ ಇವತ್ತಿಗೂ ಸಹ ಅಸಮಾನತೆ, ಅಸ್ಪೃಶ್ಯತೆ, ಜಾತಿ ಪದ್ಧತಿ ಇನ್ನೂ ಜೀವಂತವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅಸ್ಪೃಶ್ಯರು ಹಾಗೂ ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಈ ದೇಶದಲ್ಲಿ
ಸಮಾನತೆ ಸಿಗಬೇಕು ಹಾಗೂ ಶೈಕ್ಷಣಿಕವಾಗಿ ಸಮಾನತೆ ಸಿಗಬೇಕು, ಔದ್ಯೋಗಿಕವಾಗಿ ಸಮಾನತೆ ಸಿಗಬೇಕು, ರಾಜಕೀಯವಾಗಿ ಸಮಾನತೆ ಸಿಗಬೇಕು, ಸಾಮಾಜಿಕವಾಗಿ ಸಮಾನತೆ ಸಿಗಬೇಕು. ಎಲ್ಲ ರಂಗಗಳಲ್ಲೂ ಸಹ ಅಸಮಾನತೆ ಬೆಳೆಯುತ್ತಾ ಇದೆ. ಈ ಅಸಮಾನತೆ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನು. ಅದೇ ರೀತಿ ಕರ್ನಾಟಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂಬೇಡ್ಕರ್ ಅವರು ಎಳೆದು ತಂದ ರಥವನ್ನ ಕರ್ನಾಟಕದಲ್ಲಿ ಮುಂದಕ್ಕೆ ಅವರ ಸಾಹಿತ್ಯದಲ್ಲಿ ಹುಟ್ಟಿದಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ರಾಜ್ಯಾದ್ಯಂತ ಅಸಮಾನತೆಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ, ಸಮಾನತೆಗಾಗಿ ಹೋರಾಟ ಮಾಡ್ತಾ ಇದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಇಂದು ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಏರ್ಪಡಿಸಿರೋದು ತುಂಬಾ ಸೂಕ್ತವಾದ ವಿಚಾರ ಅಂತೇಳಿ ನಾನು ಅಭಿನಂದನೆ ಹೇಳಿ ಇಷ್ಟಪಡ್ತೇನೆ. ಬಂಧುಗಳೇ, ಈಗಷ್ಟೇ ನಮ್ಮ ಮಿತ್ರರು ಹೇಳಿದರು, ಅಲೆಮಾರಿಗಳಿಗೆ ಇನ್ನೂ ನ್ಯಾಯವಾಗಿ ಸೌಲಭ್ಯಗಳು ಸಿಗುತ್ತಿಲ್ಲ. ನಮ್ಮ ನಾಗವೇಂದ್ರ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಲೆಮಾರಿಗಳ ಸಂಘಟನೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅಲೆಮಾರಿಗಳಿಗೆ ನ್ಯಾಯ ಪಡಿಸುವಂತ ಜವಾಬ್ದಾರಿ ತಗೊಂಡಿದ್ದಾರೆ. ಮೈಸೂರಿನಲ್ಲಿ ಕಳೆದ ವರ್ಷ ನಾವು ಅಲೆಮಾರಿಗೆ 2% ರಿಸರ್ವೇಶನ್ ಕೊಡಲೇಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ದೇವೆ. ಅದು ಇವತ್ತು ನಮ್ಮ ಹೋರಾಟದ ಫಲ ಸರ್ಕಾರ ಇದೆ. ಬಂಧುಗಳೇ, ಏನು ಈ ದೇಶದಲ್ಲಿ ಪುರೋಹಿತಶಾಹಿ ವ್ಯವಸ್ಥೆ ಮಹಿಳೆಯರ ಮಾನ ಹರಾಜು ಮಾಡತಕ್ಕಂಥ ಒಂದು ಸಂದರ್ಭ. ಚಂದ್ರಗುಪ್ತಿಯಲ್ಲಿ ನಮ್ಮ ಅಕ್ಕ ತಂಗಿಯರ ಮಾನಹರಣ ಮಾಡತಕ್ಕಂಥ ಬೆತ್ತಲ ಸೇವೆ ಅಂತ ಅನಿಷ್ಟ ಪದ್ಧತಿಯನ್ನ ಪ್ರೊಫೆಸರ್ ಕೃಷ್ಣಪ್ಪನವರು ಹೋರಾಟ ಮಾಡೋದ್ರ ಮುಖಾಂತರ ಬೆತ್ತಲ ಸೇವೆಯನ್ನು ನಿಲ್ಲಿಸಿ ನಮ್ಮ ಇಡೀ ದೇಶದ ಮಹಿಳೆಯರ ಮಾನ ಉಳಿಸ್ತಕ್ಕಂಥ ಕೆಲಸವನ್ನ ಪ್ರೊಫೆಸರ್ ಕೃಷ್ಣಪ್ಪನವರು ಮಾಡಿದ್ದಾರೆ. ಆ ಕೆಲಸವನ್ನು ಇವತ್ತು ನಾವು ಮುಂದುವರಿಸಿದ್ದೇವೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ಶೋಷಣೆಯನ್ನು ಮಾಡೋದನ್ನ ನಾವು ಯಾವತ್ತೂ ಸಹಿಸಲ್ಲ. ಮಹಿಳೆಯರಿಗೆ ಸಮಾನತೆಯನ್ನು ಕೊಡಬೇಕು, ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಯಾರಾದ್ರೂ ಮಹಿಳೆಯರಿಗೋಸ್ಕರ ಮಂತ್ರಿ ಪದವಿ ತ್ಯಾಗ ಮಾಡಿದಾರ? ಯಾರು ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಬಿಲ್ಗಳನ್ನ ಜಾರಿ ಮಾಡಬೇಕು, ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು, ಆಸ್ತಿ ಹಕ್ಕು ಕೊಡಬೇಕು ಅಂತ ಹೇಳಿ ಅವರಿಗೆ ಸಮಾನತೆ ಕೊಡಬೇಕು ಅಂತ ಹೇಳಿ ಬಿಲ್ಲನ್ನು ಮಂಡಿಸ್ತಾರೆ. ಅವರು ಲೋಕಸಭೆಯಲ್ಲಿ ಮಂಡನೆ ಆಗಲ್ಲ. ಅದಕ್ಕೆ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರಿಗೆ ಕೊಡ್ತಾರೆ. ಬಂಧುಗಳೇ, ಎಲ್ಲ ಇತಿಹಾಸದಲ್ಲಿ ಯಾರು ಮರೆಯದಂತಹ ಒಂದು ಸಂಗತಿಗಳು ಬಂಧುಗಳೇ ಹೋರಾಟವನ್ನು ಮಾಡ್ತಾರೆ. ಮುಂಬೈ 54 ಕೇಸು ದಾಖಲಿಸಿ ದಲಿತರಿಗೆ ಕೆರೆ ಬಾವಿಗಳಲ್ಲಿ ನೀರು ಕುಡಿಯಲು ಅವಕಾಶ ಮಾಡಿಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದೇವಸ್ಥಾನಗಳಿಗೆ ಇವತ್ತು ಸಹ ಪ್ರವೇಶವಿಲ್ಲ. ಕೇರಳದಲ್ಲಿ ದಲಿತರು ದೇವಸ್ಥಾನಕ್ಕೆ ಅವ್ರು ಏನಾದ್ರು ಪೂಜೆ ಹೋಗ್ಬೇಕಂದ್ರೆ ಕಾಂಪೌಂಡಿಂದ ಹೊರಗಡೆ ಹಣ್ಣು ಕಾಯಿ ಕಟ್ಬಿಟ್ಟು ಕಚ್ಚಿನಲ್ಲಿ ಕವಲಲ್ಲಿ ದೇವಸ್ಥಾನ ಒಳಗೆ ಬಿಸಾಕ್ಬೇಕು. ಆ ಪೂಜೆಯಲ್ಲಿ ಪೂಜೆ ಮಾಡಿ ಮತ್ತೆ ಹೊರಗೆ ಬಿಸಾಕ್ತಾರೆ ಅಂತ ಇಂಥ ಒಂದು ಪದ್ಧತಿ ಇತ್ತು. ಈ ದೇಶದಲ್ಲಿ ದಲಿತರಿಗೆ ದೇವಸ್ಥಾನ ಪ್ರವೇಶ ನಿಷೇಧವಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಳಾರಾಮ್ ದೇವಸ್ಥಾನ ಪ್ರವೇಶ ಮಾಡೋದ್ರ ಮುಖಾಂತರ ಈ
ದೇಶದ ದಲಿತರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಕೊಡಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದು ಸಮಾನತೆಗೋಸ್ಕರ ಹೋರಾಟ ಮಾಡ್ತಾರೆ. ಆದ್ದರಿಂದ ಒಂದು ವೇಳೆ ಬೆಂಡಿಗೇರಿ ಗ್ರಾಮದಲ್ಲಿ ದಲಿತರಿಗೆ ಮಲ ತಿಳಿಸ್ತಕ್ಕಂಥ ಒಂದು ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ಸಂಘ ಸಮಿತಿ ದೊಡ್ಡ ಹೋರಾಟವನ್ನು ಮಾಡ್ತದೆ. ಹೆಗಡೆ ಸರ್ಕಾರ, ಏನಿನ ಸರ್ಕಾರ, ದೇಶಿಗೆ ಸರ್ಕಾರ ಅಂತ ಹೋರಾಟ ಮಾಡ್ತದೆ. ಅದೇ ರೀತಿ ದಲಿತರ ಮೇಲೆ ದೌರ್ಜನ್ಯ ಖಂಡಿಸಿ ಹೋರಾಟ ಮಾಡ್ತದೆ. ಅಟ್ರಾಸಿಟಿ ಕೇಸುಗಳು ಇವತ್ತು ಕಾಯ್ದೆಗಳು ಜಾರಿಗೆ ಬರ್ತದೆ. ಅದೇ ರೀತಿ ನಮಗೆ ಎಂಡ ಶಾಲೆ ಬೇಡ, ವಸತಿ ಶಾಲೆ ಬೇಕು ಅಂತ ಹೋರಾಟ ಮಾಡ್ತದೆ. ಎಂಡ ಶಾಲೆ ನಿಷೇಧ ಮಾಡಿದ್ರು. ಈಗ ಎಲ್ಲಾ ಕಡೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಈ ಎಲ್ಲ ವಸತಿ ಶಾಲೆಗಳು ಇವತ್ತು ಜಾರಿಯಾಗಿದೆ. ಅದಕ್ಕೆ ಕರ್ನಾಟಕ ಜನಸಂಘ ಸಮಿತಿ ಹೋರಾಟ. ಅದೇ ರೀತಿ ಬಂದರೆ ಸಿದ್ದಿಪುರ ಭೂ ಹೋರಾಟ, ಭದ್ರಾವತಿ ತಾಲೂಕಿನ ಸಿದ್ದಿಪುರ ಭೂಮಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಪಿಟಿಷಿಯಲ್ ಕಾಯ್ದೆಯನ್ನ ಸರ್ಕಾರ ಜಾರಿ ಮಾಡ್ತದೆ. ಹೀಗೆ ದಲಿತ ಸಂಘರ್ಷ ಸಮಿತಿ ಮಾಡಿರ್ತಕ್ಕಂಥ ಹೋರಾಟಗಳು ಸಹ ಇವತ್ತು ಶಾಸನಗಳಾಗಿ ಬಂದಿದೆ, ಇವತ್ತು ಕಾನೂನುಗಳಾಗಿ ಬಂದಿದೆ. ಆದ್ದರಿಂದ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೂಮಿ ಹೋರಾಟವನ್ನು ಕೈಗೆತ್ತಿಕೊಂಡು ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ರಾಜೇಶ್ ಅವರ ನೇತೃತ್ವ ಮತ್ತು ಅಬ್ದುಲ್ ರಹಮಾನ್ ಮತ್ತು ಸೀಜೂರ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಈ ಆಫೀಸಲ್ಲಿ ಅವರು ಭಾಗವಹಿಸಿದ್ದು. ನಮ್ಮ ಜಿಲ್ಲಾ ಸಂಚಾಲಕರು ಸಹ ಒಂದು ವಾರ ಅಲ್ಲಿ ಬಾಕಿಯಾಗುವ ಜೊತೆ ಹೋರಾಟ ದಲಿತರಿಗೆ ಶೇಕಡ 50% ಭೂಮಿಯನ್ನ ಕೊಡಬೇಕಂತ ಸರ್ಕಾರದ ಆದೇಶ ಇದೆ. ಆ ಆದೇಶದಂತೆ ಇವತ್ತು ನಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊಡ್ತೀರಂತ ಡಿಸಿ ಒಪ್ಪಂದಿದೆ. ಇದು ಕರ್ನಾಟಕ ಜನಸಂಘ ಸಮಿತಿಯ ಹೋರಾಟವಾಗಿದೆ. ಅದಕ್ಕೆ ವೆಂಕಟೇಶ್ವರ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಪ್ರಧಾನ ಉಪನ್ಯಾಸಕರಾಗಿ ಆಗಮಿಸುತ್ತೇನೆ. ಅದು ಹಿಂದಿನ ಕೆಲಸದ ಮಾಡಿಸಲಿಕ್ಕೆ ಇಲ್ಲ. ನಾನು ವೇದಿಕೆಯಲ್ಲಿ ಇರ್ತಕ್ಕಂಥ ರೈತರ ಮಾತುಗಳನ್ನು ಕೇಳಬೇಕು ಅಂತೇಳಿ ಹೊಂದೋಟು. ನಮ್ಮ ಭೀಮಯ್ಯಲ್ಲಿ ಏಕಾಏಕಿ ವಿಷಯ ಮಾಡ್ತಕ್ಕಂಥ ಯಾವುದೇ ಪ್ರಿಪರೇಷನ್ ಕೂಡ ಆಗಿಲ್ಲ. ಮೊದಲಿಗೆ ನಾನು ಯಾವುದೇ ಸಂಘಟನೆಗೆ ಸೇರಿದವನು, ಯಾವುದೇ ದಲಿತ ಸಂಘಟನೆಯ ಯಾವುದೇ ನಾನು ಯಾವುದೇ ರಾಜಕೀಯ ಪಕ್ಷದ ವ್ಯಕ್ತಿನೂ ಕೂಡ ಅಲ್ಲ. ಹಾಗಾಗಿ ನಾನು ನಿಶ್ಚಿತವಾಗಿ ಕೆಲವು ಮಾತಾಡಬೇಕಾಗಿದೆ. ಸಂಘಟನೆಕಾರರಿಗೆ ಅಥವಾ ನಿಮ್ಮಗಳಿಗೆ ಬೇಸರ ಆದರೆ ಕ್ಷಮೆ ಇರಲಿ. ಎಲ್ಲ ಮಾತುಗಳು ನಂದಲ್ಲ, ಬಾಬಾ ಸಾಹೇಬ್ ಹೇಳಿದಂಥ ಮಾತುಗಳನ್ನ ನಾನು ಹೇಳ್ತೀನಿ. ಇದು ನನ್ನ ಬಾಯಿ. ಒಂದು ವೇಳೆ ಇವತ್ತಿನ ಕಾರ್ಯಕ್ರಮದ ನೈಟು ಸಮಾಜದೆಡೆಗೆ ನಮ್ಮ ನಡೆ ಇರ್ತೇವೆ. ಅಂದ್ರೆ ನಾವೆಲ್ಲರೂ ಕೂಡ ಅಸಮಾನತೆಯಿಂದ ಬಳಸ್ತಾ ಇದ್ದೀವಿ. ಅದಕ್ಕೊಂದು ಸಮಾನತೆಗಾಗಿ ಹೋಗ್ಬೇಕು ಅನ್ನೋಂಥದ್ದು ಇವತ್ತಿನ ಕಾನ್ಸೆಪ್ಟ್. ನಮಗೆ ಅಸಮಾನತೆ ಕಾರಣಕ್ಕೆ ಕಾರಣ ಏನು? ನೀವು ಯಾರು ಮಾತಾಡ್ಬೋದು, ಒಪ್ಪಂದ ಹೇಳಿ. ನಾನೊಬ್ಬ ಭಾಷಾಕಾರ ಅಂತೂ ಅಲ್ಲ. ಅದಕ್ಕಾಗಿ ಮುಖ್ಯವಾಗಿ ಜಾತಿ ನಮ್ಮನ್ನ ಅಸಮಾನತೆಯಿಂದ ಇಟ್ಟಿದೆ. ಜಾತಿನ ಯಾಕೆ ಮಾಡಿದ್ದಾರೆ? ನೀನು ಮೇಲು, ನಾನು ಕೀಳು, ನೀನಿಲ್ಲಿ ಅಂತ ಹೇಳಿ, ನಾನು ಶ್ರೇಷ್ಠ ಅಂತ ಹೇಳಿ ಒಬ್ಬ ಎಲ್ಲರಿಗಿಂತ ಮೇಲಿದ್ದಾನೆ. ಇನ್ನೆಲ್ಲರೂ ಕೂಡ ಅವನ ಕಾಲು ಕೆಳಗಡೆ ಸ್ಟೆಪ್ ಬೈ ಕೆಳಗಡೆ ತಂದಿದ್ದೇನೆ. ಹಾಗಾಗಿ ನಾನು ಹುಟ್ಟಿನಿಂದಲೇ ಶ್ರೇಷ್ಠ.
ಕೂರ್ಬೇಕು, ನಾನು ವಿಧಾನಸೌಧದಲ್ಲಿ ಕೂರ್ಬೇಕು, ಇಡೀ ಭೂಮಿ ಎಲ್ಲ ನಂದಾಗಬೇಕು, ನೀವು ಕೆಳ ಜಾತಿಯವರು ಕಕ್ಕಸ್ ಹೋಗ್ಬೇಕು, ನಮ್ಮನೆ ಕೊಟ್ಟಿಗೆ ಬಾಚಬೇಕು, ನಮ್ಮನೆ ಕೆಲಸ ಮಾಡಬೇಕು. ಅದಕ್ಕೆ ಯಾವುದೇ ಭಿಕ್ಷೆ ಕೇಳಿಲ್ಲ. ನಾನು ಕೊಟ್ಟಂತ ಸಂಕಲನ್ನ ತಂದು ಭಿಕ್ಷೆ ಕೊಟ್ಟರೆ ನೀವು ತಿಂದು ಬದುಕಬೇಕು ಅನ್ನುವಂಥದ್ದು ಈ ಭಾರತದ ಇವತ್ತಿನ ಸಮಾಜದ ಲಕ್ಷಣ. ಅದ್ರ ವಿರುದ್ಧವಾಗಿ ಬಾಬಾ ಸಾಹೇಬ್ಜಿ ಏನ್ ಮಾಡಿದ್ರು, ಅವರ ಪೂರ್ವಿಕರ ಆಲೋಚನೆಗಳನ್ನು ಇಟ್ಕೊಂಡು, ಅವರ ಪೂರ್ವಿಕರ ಯಾರು, ಗೌತಮ ಬುದ್ಧರು, ಸಾಮ್ರಾಟ್ ಅಶೋಕ, ಶಿವಾಜಿ, ಟಿಪ್ಪು ಸುಲ್ತಾನ್, ಜ್ಯೋತಿಬಾ ಫುಲೆ, ಸಾಹು ಮಹಾರಾಜ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇವರೆಲ್ಲರ ಆದರ್ಶಗಳನ್ನ ಒಂದು ಸಂವಿಧಾನದ ಅಡಿಯಲ್ಲಿ ತಂದು ಅವರಿಗೆ ಸಮಾನತೆ ತಂದರು. ಆ ಸಂವಿಧಾನವನ್ನ ರಚಿಸಿ ಈ ದೇಶಕ್ಕೆ ಕೊಟ್ಟಾಗ ಮತ್ತೆ ಈ ಜನಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಅಸ್ಪೃಶ್ಯತೆ ಅಂದ್ರೆ ಬೇರೆ ಏನೂ ಅಲ್ಲ, ಅಧಿಕಾರದ ಹೀನತೆ ಅಂದ್ರೆ ಅಸ್ಪೃಶ್ಯತೆ ಅಂತ ಹೇಳ್ತಾರೆ. ಯಾರಿಗೆ ಅಧಿಕಾರ ಇರಲ್ವೋ ಅವನು ಗುಲಾಮ. ಹಾಗಾಗಿ ಇವತ್ತು ನಾವು ಭಾರತದಲ್ಲಿ ಸುಮಾರು 140 ಕೋಟಿ ಜನಸಂಖ್ಯೆಯಲ್ಲಿ 30-35 ಕೋಟಿ ಜನ ದಲಿತರ ಇದ್ರೂ ಕೂಡ ಒಬ್ಬನೇ ಒಬ್ಬ ಈ ಜನಗಳ ಪ್ರತಿನಿಧಿಯಾಗಿ ಪಾರ್ಲಿಮೆಂಟ್ ಅಲ್ಲಾಗ್ಲಿ ಯಾವುದೇ ಸ್ಟೇಟಿನ MLA ಆಗಲಿ ಒಬ್ಬನು ಇಲ್ಲ. ಬಹುಸಂಖ್ಯೆಯಲ್ಲಿರ್ತಕ್ಕಂಥ ಈ ಜನ ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕಿತ್ತಲ್ವಾ, ಅಥವಾ ವಿಧಾನಸೌಧದಲ್ಲಿ ಇರ್ಬೇಕಿತ್ತಲ್ವಾ? ಇಲ್ಲ. ಯಾಕೆಂದ್ರೆ ಸಂಖ್ಯೆ ಜಾಸ್ತಿ ಇದ್ವಿ. ಆದ್ರೆ ಅಲ್ಲಿರೋರು ಯಾರು, 3% ಇರೋ ಜನಗಳು ಇವತ್ತು ಅಧಿಕಾರ ಇರ್ತಾರೆ. ನಾವೇನ್ ಮಾಡ್ತಾ ಇದ್ವಿ, ಸಣ್ಣ ಸಣ್ಣ ಬಿಜೆಪಿ ಹೋರಾಟ ಮಾಡ್ತಾ ಇದ್ವಿ. ಅವರು ಯಾವತ್ತು ಹೋರಾಟ ಮಾಡಿದ್ದಾರೆ? ಯಾವತ್ತೂ ಹೋರಾಟ ಮಾಡಲಿಲ್ಲ. ಯಾಕೆ ಅಂದ್ರೆ ಅವ್ರ ಕೈಗೆ ಅಧಿಕಾರ ಇದೆ, ಅವ್ರಿಗೆ ಬೇಕಾದಂತ ಕಾನೂನನ್ನ ರಾತ್ರೋರಾತ್ರಿ ಮಾಡ್ತಾರೆ, ಬೆಳಗ್ಗೆನೆ ಇಂಪ್ಲಿಮೆಂಟ್ ಆಗುತ್ತೆ. ಇವತ್ತು ಒಳ ಮೀಸಲಾತಿ ಎಷ್ಟು ವರ್ಷದಿಂದ ಹೋರಾಟ ಆಯ್ತು, ಪರ ಇರ್ಬೋದು ವಿರೋಧ ಇರ್ಬೋದು ಅಂತ ಇದೆ. ಹಲವಾರು ವರ್ಷಗಳ ಕಾಲ ಒಳ ಮೀಸಲಾತಿ ಮೊದಲೇನೋ ಮಾತಿಗೆ ಅಂತೇಳಿ ತಿಂದಾಡಿ ನಮಗಿಷ್ಟು ಅಂತ ಆಯ್ತು. ಸರ್ಕಾರಗಳು ಒಲೆ ಕರೆದ ಅವ್ರ ಮೂಗಿಲು ತುಪ್ಪ ಹಚ್ಚಲು, ಮಾದಿಗೆ ಕರೆದ ಅವ್ರಿಗೂ ತುಪ್ಪ ಹಚ್ಚಲು, ಇಬ್ಬರದ್ದು ದಾರಿಯಲ್ಲಿ ಒಟ್ಟಾಗಿ ಅಂತ ಬಿಡೋದು. ಆದ್ರೆ ಮೇಲ್ಜಾತಿಯ ಬಡವರಿಗೆ ಅಂತೇಳಿ ರಾತ್ರೋರಾತ್ರಿ ಸಂವಿಧಾನಕ್ಕೆ ವಿರುದ್ಧವಾಗಿ 10% ರಿಸರ್ವೇಶನ್ ಕೊಡ್ತು. ಎಲ್ಲ ಬನ್ನಿ, ಹಿಂದೆ ಬನ್ನಿ ಅಣ್ಣ, ನೀವೆಲ್ಲ ಬರೋಣ, ಹಿಂದೆ ಬರ್ರಿ, ಹಿಂದೆ ಬನ್ನಿ, ಹಾಕಿ ಶಾಲೆ ಹಾಕಿ. SCPDSP ಹಣವನ್ನು ದುರುಪಯೋಗ ಆಗಿದೆ. ನಾವು ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಸಮಾಜದಲ್ಲಿ ಇವತ್ತು ನಮ್ಮ ಏನು SCPDSP ಹಣ ಎಷ್ಟು ಕೋಟಿ ದುರುಪಯೋಗ ಮಾಡಿಕೊಂಡಿದೆ ಸರ್ಕಾರದವರು, ಅವರ ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ದುಡ್ಡು. ಇದಕ್ಕೆ ನಾವೆಲ್ಲರೂ ಪ್ರಶ್ನೆಗಳು ಮಾಡಬೇಕು. ಇವತ್ತು ನಮಗೆ ಸೇರ್ಬೇಕಾಗಿರುವ ಈ ಫಂಡು ಯಾರಿಗೆ ಸೇರ್ತಾ ಇಲ್ಲ, ನಮ್ಮ ಸಮುದಾಯ ಜನಗಳಿಗೆ. ನಮ್ಮ ಸಮುದಾಯದಲ್ಲಿ ಓಣಿಗಳಲ್ಲಿ ಇವತ್ತು ರಸ್ತೆಗಳಿಲ್ಲ, ಇವತ್ತು ಮನೆಗಳಿಲ್ಲ,
ಸುಮಾರು ಸಮಸ್ಯೆಗಳು ಕಾಡುವಂತ ನಡೀತಾ ಇದೆ. SCP DSP ಹಣವನ್ನು ಈ ಸರ್ಕಾರದವರು ದುರುಪಯೋಗ ಮಾಡಿಕೊಂಡ್ಮೇಲೆ ನಾವು ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು. ಈ ಸರ್ಕಾರಕ್ಕೆ ಧ್ವನಿ ಎತ್ತಬೇಕು. ನಾವು ಇಂಥ ಭ್ರಷ್ಟ ಸರ್ಕಾರ ನಡೀತಾ ಇದೆ. ಈ ಏನಿದೆ ಬಿಜೆಪಿ ಕಾಂಗ್ರೆಸ್ ಮೂರು ಪಕ್ಷ ಒಂದೇ ನಾಣಿಯಲ್ಲಿ ಒಂದೇ ಮುಖವಾಡ ಹಾಕೊಂಡ್ಬಿಟ್ಟು ಜನರಲ್ಲಿ ದಾರಿ ತಪ್ಪಿಕೊಂಡ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ನಮಗೆ ಯಾವುದೇ ಅಧಿಕಾರಿಗಳು ಸರಿಯಾಗಿ ಒಂದು ಇದು ಮಾಡ್ತಾ ಇಲ್ಲ, ಸರಿಯಾಗಿ ಒಂದು ಇದು ಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ. ನಮ್ಗಳ ಕೆಲಸಗಳನ್ನು ಯಾವುದೇ ಸರಿಯಾಗಿ ಬಂಧಿಸ್ತಾ ಇಲ್ಲ. ನಮ್ಮ ದಲಿತರ ಜಮೀನುಗಳು ಲೂಟಿ ಮಾಡುವಂತ ಕೆಲಸ ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇದೇ ಚಿಕ್ಕಮಗಳೂರಲ್ಲಿ ನಮ್ಮ ಸಮುದಾಯ ಏನು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಏನು ಕೂಲಿ ಕಾರ್ಮಿಕರು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ರಾಜಕಾರಣಿಗಳಾಗಿ, ಈ ದುಡ್ಡಿರೋರು ವ್ಯಕ್ತಿಗಳಾಗಿ ತುಂಬಾ ಅವರಿಗೆ ಕಟು ಕ್ರಮಗಳನ್ನು ತಗೊಂಡು ಒತ್ತಡ ಹೇರುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ತರೀಕೆರೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇದು ಸಂಘಟನೆ ಮಾಡಿ ಸರಿಯಾಗಿ 1.5 ವರ್ಷ ಕಳೆದೋಗಿದೆ. ಈ ಕರ್ನಾಟಕದ ಮೂಲೆಯಲ್ಲಿ ನಮ್ಮ ಸಂಘಟನೆ ಪ್ರಾರಂಭವಾಗಿದೆ. ಈ ಸಂಘಟನೆ ನೀವು ಯಾಕೆ ಕೈಗೊಳಿಸ್ಬೇಕಂತಂದ್ರೆ, ಈ ಸಂಘಟನೆ ಯಾರ್ದೋ ತರ ಸುಮ್ಮನೆ ಗಾಳಿ ಮೇಲೆ ಗುಂಡನ್ನು ಹೊಡೆದಂಗಲ್ಲ. ಈ ಸಂಘಟನೆ ಪ್ರತಿಯೊಂದು ಮನೆಗೆ ಹೋಗಿ ಕಷ್ಟ ಸುಖಗಳು ಏನು ನಿಮ್ಮ ಏನ್ ತೊಂದರೆದ ಒಳಗಾಗಿ ನಮ್ಮ ಚಿಕ್ಕಮಗಳೂರಲ್ಲಿ ಈಗ ಅವರ ಮೇಡಮ್ ಅವರಿಗೆ ಅವ್ರ ಮಗನಿಗೆ ತುಂಬಾ ಆಸ್ಪತ್ರೆ ತೊಂದರೆ ಇತ್ತು. ಜಯದೇವ ಹಾಸ್ಪಿಟಲ್ ಹೋಗಿ ತಕ್ಷಣ ನಾವು ಬರೀ 1 ಅವರಲ್ಲಿ ಇಡೀ ಬಾಡಿ ಚೆಕಪ್ ಮಾಡಿಸ್ಕೊಂಡು ಕರ್ಕೊಂಡ್ ಬಂದೆವು. ಯಾಕಂದ್ರೆ ಸಂಘಟನೆ ಇರಬೇಕು. ಸಂಘಟನೆ ಹೆಂಗಿರ್ಬೇಕಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು. ಸರ್ ಒಂದು ನಿಮಿಷ ಸರ್, ಸಂಘಟನೆ ಏನಕ್ಕೆ ಬೇಕಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಯಾವುದೇ ನಮ್ ದುಡ್ಡುಗಳು ನೋಡಿ SCP DSP ನಮ್ ದುಡ್ಡುಗಳು ತುಂಬಾ ರಾಜಕಾರಣಿಗಳು